ಯಾವ ಸಾಧನೆಗಳನ್ನು ಕೂಡ ಮಾಡಲಿಲ್ಲ. ಕಳೆದ ಅವಧಿಯಲ್ಲಿ ಜೆಡಿಎಸ್ನವರು ಕುಮಾರಸ್ವಾಮಿ 1 ವರ್ಷ 2 ತಿಂಗಳು ಮುಖ್ಯಮಂತ್ರಿಯಾಗಿದ್ದರು. ಅದರಾದ ನಂತರ ಯಡಿಯೂರಪ್ಪ 2 ವರ್ಷ, ಈ ಉಳಿದ ಅವಧಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿದ್ದರು. ಈ ಪೂರ 5 ವರ್ಷಗಳ ಅವಧಿಯಲ್ಲಿ ಏನೂ ಕೆಲಸ ಮಾಡಲಿಲ್ಲ. ನಾನು ಇದನ್ನ ಚುನಾವಣೆಗೋಸ್ಕರ ಈ ಮಾತುಗಳನ್ನ ಹೇಳ್ತಾ ಇಲ್ಲ. ಯಾಕಂತಂದ್ರೆ ಅವರು ಸಾಧನೆ ಮೇಲೆ ಓಟ್ ಕೇಳ್ತಾ ಇಲ್ಲ. ಬಡವರಿಗಿಂತ ಕೆಲಸ ಮಾಡಿದ್ದೀವಿ, ದಲಿತರಿಗಿಂತ ಕೆಲಸ ಮಾಡಿದ್ದೀವಿ, ಹಿಂದುಳಿದವರಿಗಿಂತ ಕೆಲಸ ಮಾಡಿದ್ದೀವಿ, ಮಹಿಳೆಯರಿಗಿಂತ ಕೆಲಸ ಮಾಡಿದ್ದೀವಿ, ಅಲ್ಪಸಂಖ್ಯಾತರಿಗಿಂತ ಕೆಲಸ ಮಾಡಿದ್ದೀವಿ ಅನ್ನೋ ಆಧಾರದ ಮೇಲೆ ಓಟನ್ನ ಕೇಳ್ತಾರೆ. ಅವ್ರು ಕೇಳ್ತಾ ಇರೋದು ಮೋದಿ ಓಟ್ ಕೊಡಿ, ಮೋದಿ ಓಟ್ ಕೊಡಿ, ಮೋದಿ ಓಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಯಾಕಂತಂದ್ರೆ ಇವರಿಗೆ ಮುಖ ಇಲ್ಲ. ಯಾರು ಕೂಡ ಓಟ್ ಕೇಳಲಿಕ್ಕೆ ನೈತಿಕತೆ ಇಲ್ಲ. ಯಾಕಂದ್ರೆ ಇವರಿಗೆ ಮೋದಿ ಬಿಟ್ಟರೆ ಬೇರೆ ಚುನಾವಣಾ ವಸ್ತುನೇ ಇಲ್ಲ. ಇವರಿಗೆ ಮೋದಿ ಓಟ್ ಕೊಡಿ, ಮೋದಿ ಓಟ್ ಕೊಡಿ, ಈ ರೀತಿ ಯೋಚನೆ ಮಾಡಬೇಕು.